ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಹಲಗಲಿಯ ಬೇಡರು ಅನ್ನುವಂತಹ ಲಾವಣಿಯ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಈ ಲಾವಣಿ ಅನ್ನುವಂಥದ್ದು ಜನಪದ ಸಾಹಿತ್ಯದ ಒಂದು ಪ್ರಕಾರ. ಕಥನ ಕಾವ್ಯ ಅಂತ ಹೇಳ್ತಾರೆ. ಅಂದರೆ ಒಂದು ಕಥೆಯನ್ನು ಉಳ್ಳಂತಹ ಒಂದು ಕಥನ ರೂಪದಲ್ಲಿ ಇರುವಂತಹ ಲಾವಣಿ. ಇದು ಹಾಡಿನ ಮೂಲಕ ಅಭಿವ್ಯಕ್ತಗೊಳ್ಳುವಂಥದ್ದು. ಇದಕ್ಕೆ ಸಾಕಷ್ಟು ಕಥೆಗಳು ಪುರಾಣದಲ್ಲಿ ಇರ್ಬೋದು, ಐತಿಹಾಸಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಅಥವಾ ಸಮಕಾಲೀನವಾಗಿರುವಂಥ ಒಂದು ಸಂಗತಿಯನ್ನು ಒಳಗೊಂಡಂತಹ ಲಾವಣಿಗಳು. ಇದು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಪ್ರಚಲಿತದಲ್ಲಿದೆ. ಇದರಲ್ಲಿ ಒಂದು ದಮ್ಮಡಿಯನ್ನು ಹಿಡ್ಕೊಂಡು, ಒಂದು ಹಲಗೆ ಹಾಗೆ ಇರುವಂಥ ಒಂದು ಇದನ್ನು ಹಿಡ್ಕೊಂಡು ಮೇಳವಾಗಿ ಬಳಸಿಕೊಂಡು ಲಾವಣಿಕಾರ ಸಾಧಾರಣವಾಗಿ ಲಾವಣಿ ಕಟ್ಟಿ ಹಾಡ್ತಾನೆ. ಈ ಲಾವಣಿಕಾರನ ಧ್ವನಿಯಲ್ಲಿ ಜೀವ ಪಡೆಯುವಂಥ ಈ ಲಾವಣಿಗಳಿಗೆ ಕೇಳುಗನ ಎದುರು, ಅಂದರೆ ಯಾರು ಕೇಳ್ತಾ ಇರ್ತಾರೋ ಅವರ ಎದುರಿಗೆ ಒಂದು ದೃಶ್ಯ ಕಾವ್ಯ ಹೀಗೆ ನಡೆದಿದೆ ಅನ್ನುವಂಥ ಒಂದು ಕಥೆ ಅದರ ಒಳಗೆ ಒಂದು ಸೃಷ್ಟಿಸುವಂಥ ಶಕ್ತಿ ಇರ್ತದೆ ಈ ಲಾವಣಿಯಲ್ಲಿ. ಇದರಲ್ಲಿ ಅನೇಕ ಕಥೆಗಳು ಚಾರಿತ್ರಿಕವಾಗಿ ವೀರ, ರಮ್ಯ, ಮಾಂತ್ರಿಕ ಅನ್ನುವಂಥ ಒಂದು 4 ಭಾಗಗಳು ಈ ಲಾವಣಿಯಲ್ಲಿ ಕಂಡುಬರುತ್ತವೆ. ಹಾಗೆ ಗಾಂಧಿ, ಕಿತ್ತೂರು ರಾಣಿ ಚೆನ್ನಮ್ಮ, ಟಿಪ್ಪು ಸುಲ್ತಾನ, ಮಾಗಡಿ ಕೆಂಪೇಗೌಡ, ಸಂಗೊಳ್ಳಿ ರಾಯಣ್ಣ ಮೊದಲಾದಂತಹ ಐತಿಹಾಸಿಕ ವ್ಯಕ್ತಿಗಳಷ್ಟೇ ಅಲ್ಲ, ಉಳಿದಂತಹ ಸಾಂಸ್ಕೃತಿಕ ಕಥಾನಗಳನ್ನು ಒಳಗೊಂಡಿರುವಂತಹ ಒಂದು ಲಾವಣಿ. ಈ ಲಾವಣಿಯಲ್ಲಿ ನಮಗೆ ಈಗ ಮುಖ್ಯವಾಗಿ ಇರುವಂಥದ್ದು ಹಲಗಲಿಯ ಬೇಡರು. ಈ ಒಂದು ಲಾವಣಿಯನ್ನು ಸಂಗ್ರಹ ಮಾಡಿದ್ದು ಯಾರು ಅಂತ ನೆನಪಿನಲ್ಲಿ ಇಟ್ಕೊಳ್ಳಿ. ಪಾಶ್ಚಾತ್ಯ ವಿದ್ವಾಂಸರು, ಅಂದರೆ ಈ ದಿಕ್ಕಿನಲ್ಲಿ 1967ರಲ್ಲಿ ಇಂಗ್ಲೆಂಡಿಂದ ಭಾರತಕ್ಕೆ ಅಧಿಕಾರಿಯಾಗಿ ಬಂದಂತಹ JF ಪ್ಲೀಟರ್ ಇವರು ಈ ಲಾವಣಿಯನ್ನು ಸಂಗ್ರಹಿಸುವಲ್ಲಿ ಬಹಳಷ್ಟು ಮಹತ್ವದ ಕೆಲಸವನ್ನು ಮಾಡಿದ್ದಾರೆ. ಇವರು ಜಾನಪದ ಸಾಹಿತ್ಯಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೂಡ ನೀಡಿದ್ದಾರೆ. ಈ ಪ್ಲೀಟರ್ ಅವರು ಸಂಗ್ರಹಿಸಿದಂತಹ ಲಾವಣಿಗಳು ಇಂಡಿಯನ್ ಆ್ಯಂಟಿಕ್ಟರಿಯ 5 ಸಂಪುಟಗಳಲ್ಲಿ ಪ್ರಕಟವಾಗಿದೆ ಅಂತೆ. ಪ್ರಸ್ತುತ ಈಗ ನಾವು ಓದ್ತಾ ಇರುವಂಥ ಹಲಗಲಿ ಬೇಡರ ಲಾವಣಿಯನ್ನು JF ಪ್ಲೀಟರ್ ಇವರು ಸಂಗ್ರಹಿಸಿರುವಂಥದ್ದು. ಈ ಲಾವಣಿ ಸಂಗ್ರಹಗಳ ಆಧಾರಿತ ಖ್ಯಾತ ಜಾನಪದ ವಿದ್ವಾಂಸರಾದಂತಹ ಕ್ಯಾತನಹಳ್ಳಿ ರಾಮಣ್ಣ ಅವರು ಸಂಪಾದಿಸಿರುವಂಥ ಪ್ಲೀಟರ್ ಸಂಗ್ರಹಿಸಿದ 5 ಐತಿಹಾಸಿಕ ಲಾವಣಿಗಳು ಅನ್ನುವಂಥ ಕೃತಿಯಿಂದ ಆಯ್ದುಕೊಂಡಿರುವಂಥದ್ದು ಯಾವುದು? ಹಲಗಲಿಯ ಬೇಡರು. ಪ್ಲೀಟರು ಸಂಗ್ರಹಿಸಿದ 5 ಐತಿಹಾಸಿಕ ಲಾವಣಿಗಳು ಅನ್ನುವಂಥ ಕೃತಿಯಿಂದ ಆಯ್ದುಕೊಂಡಿರುವಂಥದ್ದು. ಜಾನಪದ ತಜ್ಞರಾದಂತಹ ಕ್ಯಾತನಹಳ್ಳಿ ರಾಮಣ್ಣನವರು, ಇವರು ಮಂಡ್ಯ ಜಿಲ್ಲೆಯವರು. ಇವರು ಅನೇಕ ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಜಾನಪದ ಸಾಹಿತ್ಯಕ್ಕೆ ಅನೇಕ ಕೊಡುಗೆಯನ್ನು ನೀಡಿದ್ದಾರೆ. ಅವುಗಳಲ್ಲಿ ಮುಖ್ಯವಾದದ್ದು ಜಾನಪದ ವಿಹಾರ, ಗೊಂದಲಿಗರು ಒಂದು ಅಧ್ಯಯನ, ಕೊಂತಿ ಪೂಜೆ ಒಂದು ಅಧ್ಯಯನ, ಬೀದರ ಜಿಲ್ಲೆಯ ಜನಪದ ಕಥೆಗಳು ಇವೇ ಮೊದಲಾದ ಕೃತಿಗಳನ್ನು ರಚಿಸುವುದರ ಮೂಲಕ ಇವರು ಜಾನಪದ ಸಾಹಿತ್ಯಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಇನ್ನು ಈ ಜನಪದ ಲಾವಣಿಯ ಕಥೆ ಹಲಗಲಿಯ ಬೇಡರು ಅನ್ನುವಂಥದ್ದು, ಇದು ಹೇಗೆ ಹಲಗಲಿ ಅನ್ನುವಂಥದ್ದು ಒಂದು ಬೇಡರ ಗುಂಪು ಇರುವಂಥ ಒಂದು ಊರು. ಅದು ಆ ಊರು ಇರುವಂಥದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದಂತಹ ಹಲಗಲಿ. ಇದು ಮುಧೋಳ ಸಂಸ್ಥಾನದಲ್ಲಿದ್ದು, ಆ ಹಲಗಲಿಯಲ್ಲಿ ಬೇಡರು ಬೇಟೆಯನ್ನೇ ವೃತ್ತಿಯಾಗಿಸಿಕೊಂಡು ಬಂದಂತಹ ಒಂದು ಸಮುದಾಯ. ಅವರ ಬದುಕಿನಲ್ಲಿ ಆಯುಧವೇ ಬಹಳಷ್ಟು ಮುಖ್ಯವಾದದ್ದು. ಯಾಕೆಂದರೆ ಅವರು ಬೇಟೆಯನ್ನೇ ವೃತ್ತಿ ಮಾಡಿಕೊಂಡು ಇದ್ದವರು. ಹಾಗಾಗಿ ಅವರಿಗೆ ಆಯುಧ ಬೇಕೇ ಬೇಕು. ಅದೊಂದು ಬದುಕಿನ ಆಧಾರವಾಗಿತ್ತು. ಆದರೆ 1857ರಲ್ಲಿ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ನಂತರದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಒಂದು ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತಂದಿತು. ನಿಶಸ್ತ್ರೀಕರಣ, ಶಸ್ತ್ರ ಇಲ್ಲದೇ ಇರುವಂಥದ್ದು, ಯಾರೂ ಕೂಡ ಶಸ್ತ್ರವನ್ನು, ಆಯುಧಗಳನ್ನು ಇಟ್ಟುಕೊಳ್ಳಬಾರದು ಅನ್ನುವಂಥ ಒಂದು ಕಾಯ್ದೆಯನ್ನು ಈಸ್ಟ್ ಇಂಡಿಯಾ ಕಂಪನಿ ತರ್ತದೆ. ಇದರ ವಿರುದ್ಧವಾಗಿ ಯಾರೂ ಕೂಡ ಹೋರಾಟ ಮಾಡಬಾರ್ದು ಅನ್ನುವಂತಹ ಒಂದು ಹುನ್ನಾರ. ಅಂದರೆ ತಮ್ಮ ವಿರುದ್ಧವಾಗಿ, ಇಂಗ್ಲಿಷರ ವಿರುದ್ಧವಾಗಿ ಯಾರೂ ಕೂಡ, ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾರೂ ಕೂಡ ವಿರೋಧ ಮಾಡಬಾರ್ದು, ತಮ್ಮ ವಿರುದ್ಧ ಯುದ್ಧವನ್ನು ಮಾಡಬಾರ್ದು ಅನ್ನೋದೇ ಅದೊಂದು ಕಾರಣ ಆಗಿತ್ತು. ಹಾಗಾಗಿ ಅವರು ಈ ನಿಶಸ್ತ್ರೀಕರಣ ಕಾಯ್ದೆಯನ್ನು ತಂದಾಗ ಈ ಕಾಯ್ದೆ ಅನ್ವಯ ಯಾರೂ ಕೂಡ ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ. ಹಾಗಾಗಿ ಅವರು ಏನು ಮಾಡ್ತಾರೆ, ಎಲ್ಲ ಜನರನ್ನು ಕೆಲವರನ್ನು ಒಪ್ಪಿಸ್ತಾರೆ, ಆದರೆ ಕೆಲವರು ವಿರೋಧಿಸಿದವರನ್ನು ಅವರು ಬೆದರಿಸಿ ಅವರ ಬಳಿ ಇರುವಂತಹ ಕತ್ತಿ, ಕಠಾರಿ, ಕೈಚೂರಿ, ಸುರಾಯಿ ಇದೆಲ್ಲ ಆಯುಧಗಳನ್ನು ವಶಪಡಿಸಿಕೊಳ್ಳುವಂಥ ಒಂದು ಆಜ್ಞೆಯನ್ನು ಹೊರಡಿಸ್ತದೆ.
ಕೆಲವರು ಏನು ಮಾಡ್ತಾರೆ, ಆ ಸ್ಥಳೀಯ ಹಲಗಲಿಯ ಬೇಡರು ತಾವು ಪಾರಂಪರಿಕವಾಗಿ ರಕ್ಷಿಸಿಕೊಂಡು ಬಂದಿದ್ದಂಥ ಈ ಶಸ್ತ್ರಾಸ್ತ್ರಗಳನ್ನು ಒಪ್ಪಿಸಲು ನಿರಾಕರಿಸಿ ಅವರು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಡೆಸ್ತಾರೆ. ಈ ಹಲಗಲಿಯ ಬೇಡರು ನಡೆಸಿದಂತಹ ಈ ಹೋರಾಟವೇ ಪ್ರಸ್ತುತ ಈ ಲಾವಣಿಯ ಕಥಾವಸ್ತು. ಹಲಗಲಿಯ ವೀರ ಪರಾಕ್ರಮಿಗಳ ವೀರ ಕಲಿಗಳ ಸಾಹಸ, ತ್ಯಾಗ, ಬಲಿದಾನ ನಡೆದಂತಹ ವಿಚಾರವೇ ಲಾವಣಿಯಲ್ಲಿ ಒಳಗೊಂಡಿದೆ. ಆಯುಧಗಳೇ ತಮ್ಮ ಬದುಕಿನ ಆಧಾರವಾಗಿದ್ದಾಗ ಇವೆಲ್ಲವನ್ನು ಅವರಿಗೆ ಬ್ರಿಟಿಷರಿಗೆ ತಂದು ಒಪ್ಪಿಸುವಂತೆ ಅವರು ಆದೇಶ ಕೊಟ್ಟಾಗ ಕೆಲವರು ಏನು ಮಾಡ್ತಾರೆ, ಈ ಆಯುಧಗಳನ್ನೆಲ್ಲ ಹೇಗೆ ತೆಗೆದುಕೊಂಡಿದ್ರು ಅಂದರೆ ಯಾವುದು ಬೇಟೆ ಆಡಲಿಕ್ಕೋಸ್ಕರ ಅದು ಬೇರೆ ಕಾಡು ಪ್ರಾಣಿಗಳಿಂದ ರಕ್ಷಣೆಯನ್ನು ಪಡೆಯುವುದಕ್ಕಾಗಿರ್ಬೋದು. ಆದರೆ ಅದೇ ಅವರು ಯಾವ ರೀತಿ ಈ ಆಯುಧವನ್ನು ತೆಗೆದುಕೊಂಡಿದ್ರು ಅಂದರೆ, ಕೆಲವರು ಸಾಲ ಮಾಡಿ, ಕೆಲವರು ದನಕರುಗಳನ್ನು ಮಾರಿ, ಇನ್ನು ಕೆಲವರು ಹೆಚ್ಚಿನ ಹಣ ನೀಡಿ ತಂದವರು ಈ ಶಸ್ತ್ರಗಳನ್ನು ಹಿಂತಿರುಗಿಸಲು ಒಪ್ಪದೆ ಅವರು ಏನು ಮಾಡ್ತಾರೆ, ಈ ಬೇಡರೆಲ್ಲ ನೆಲದಲ್ಲಿ ಆ ಶಸ್ತ್ರಾಸ್ತ್ರಗಳನ್ನೆಲ್ಲ ಅಡಗಿಸಿಡ್ತಾರೆ. ಆದರೆ ಬ್ರಿಟಿಷರು ಏನು ಮಾಡ್ತಾರೆ, ಅವರು ನೆಲದಲ್ಲಿ ಅಡಗಿಸಿಟ್ಟಾಗ ಅದನ್ನು ಕೂಡ ಶೋಧಿಸಿ ಅದೆಲ್ಲವನ್ನು ಅವರು ಹಿಡ್ಕೊಂಡು ಹೋಗ್ತಾರೆ, ಅವರು ವಶಪಡಿಸಿಕೊಳ್ತಾರೆ. ಹೀಗೆ ಕೆಲವರು ಮುಧೋಳ ರಾಜ ಸಂಸ್ಥಾನದ ಸಾಮಂತ ರಾಜರು ಈ ನಿಶಸ್ತ್ರೀಕರಣ ಕಾಯ್ದೆಯನ್ನು ವಿರೋಧಿಸಿ ಅಸ್ತ್ರಗಳೇ ಬದುಕಾಗಿದ್ದಂತಹ ಜನರ ಬದುಕಿನ ಸ್ಥಿತಿ ಅಸಹನೀಯ. ಅಂದರೆ ಕೆಲವು ರಾಜರು ವಿರೋಧಿಸ್ತಾರೆ, ಕೆಲವರು ವಿರೋಧಿಸುವುದಿಲ್ಲ. ಆದರೆ ಈ ಜನರಿಗೆ ಇದು ಅಗತ್ಯವೇ ಇರ್ತದೆ. ಯಾವುದೇ ಆಯುಧದಿಂದ ಸ್ವಾಭಿಮಾನವಾಗಿ ಬದುಕುತ್ತಿದ್ದಂಥವರು ತಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳಲಾರದಂತಹ ಆ ಸ್ಥಿತಿ ಅವ್ರು ಹೇಗಾಯಿತು ಅಂದರೆ, ಹಲ್ಲು ಕಿತ್ತ ಹಾವಿನ ಹಾಗೆ ಆಯಿತು. ತಮ್ಮನ್ನು ರಕ್ಷಿಸುವ ಪಾಳೆಗಾರ, ವಡೀರರು, ಸೇನಾಧಿಕಾರರು ಬ್ರಿಟಿಷರ ಈ ಆಜ್ಞೆಯನ್ನು ವಿರೋಧಿಸಿ ಆಹ್ವಾನ ನೀಡದಿದ್ದರಿಂದ ಅಲ್ಲಿನ ಜನತೆ, ಅಂದರೆ ಅವರೆಲ್ಲ ಏನು ಮಾಡಲಿಲ್ಲ, ಆ ರಾಜರೆಲ್ಲ ವಿರೋಧಿಸಲಿಲ್ಲ, ಆದರೆ ಸಾಮಾನ್ಯ ಜನರ ಬದುಕು ಬಹಳ ದುಸ್ತರವಾಗ್ತಾ ಹೋಗ್ತದೆ. ಆಗ ಕೆಲವರು ಈ ಅಸ್ತ್ರಗಳನ್ನು ಕೊಡದೇ ಇದ್ದಾಗ ಇವರೇನು ಮಾಡ್ತಾರೆ, ಕೊಡದಿದ್ದವರಿಗೆ ಅಥವಾ ಮುಚ್ಚಿಟ್ಟವರಿಗೆ 3 ವರ್ಷ ಬೇಡಿ ಹಾಕಿ, ಬೇಡಿದಾಕ್ಷಣ ತಂದು ಕೊಡದೇ ಇರುವವರನ್ನು ಹಿಡಿಯಿರಿ ಅಂತ ಒಂದು ಆಜ್ಞೆ ಬಂದಾಗ, ಈ ಆಜ್ಞೆ ಹೇಗೆ ಬರ್ತಂತೆ, ಆಜ್ಞೆಯನ್ನು ಕೊಟ್ಟಾಗ ಕೂಡಲೇ ಅದನ್ನು ಡಂಗುರ ಸಾರಿಸ್ತಾರೆ. ಆದರೆ ಈ ಶೂರ ಸಿಪಾಯಿಗಳಿದ್ದಾರಲ್ಲ, ಈ ಡಂಗುರವನ್ನು ಕೇಳಿ ಅಳತೊಡಗ್ತಾರೆ, ಕಣ್ಣಲ್ಲಿ ನೀರು ತುಂಬಿಕೊಳ್ತಾರೆ, ಬಹಳಷ್ಟು ಚಿಂತೆ ಆಗ್ತದೆ. ಕೆಲವರೆಲ್ಲ ದುಃಖದಿಂದ ನೆಲದ ಮೇಲೆ ಬಿದ್ದು ಬಿಡ್ತಾರಂತೆ. ಈ ಒಂದು ಆದೇಶವನ್ನು ಕೇಳಿದ ತಕ್ಷಣ ಕೆಲವರು ಕೊಡ್ತಾರೆ. ಬಹಳಷ್ಟು ಬೆಲೆಯುಳ್ಳಂತಹ, ಅದೇ ಅವರು ದನ ಕರುಗಳನ್ನು ಮಾರಿ ಇರ್ಬೋದು, ಅಥವಾ ತುಂಬ ಹಣ ಕೊಟ್ಟು ಇರ್ಬೋದು, ಸಾಲ ಸೋಲ ಮಾಡಿ ತೆಗೆದುಕೊಂಡು ಬಂದಂತಹ ಈ ಆಯುಧಗಳನ್ನು ಅವರು ಮುಚ್ಚಿ ಇಡ್ತಾರೆ. ಅದೇ ಅವರು ಹೇಳ್ತಾರೆ, ನಾವು ದನ ಕರುವನ್ನು ಮಾರಿ ತಗೊಂಡು ಬಂದಿದ್ದೇವೆ, ಹೇಗೆ ಕೊಡೋಣ ಅಂತ ಅವರು ಹೋಗಿದಿಡ್ತಾರೆ. ಆದರೆ ಅಲ್ಲಿ ಆ ಆಂಗ್ಲ ಅಧಿಕಾರಿ ಒಬ್ಬ, ಅವನು ಜಾಯಿ ಸಾಹೇಬ್ ಅಂತ ಅವನು ಬರ್ತಾನೆ. ಎಲ್ಲರ ಮನೆಯ ಸಂದಿಗೊಂದಿ ಬಿಡದೆ ಇಡೀ ಮನೆಯನ್ನು ಅವರು ಜಪ್ತಿ ಮಾಡ್ತಾರೆ, ಎಲ್ಲ ಹಿಡ್ಕೊಂಡೇ ಹೋಗಿಬಿಡ್ತಾರೆ. ಅದು ನಾಡಿನಲ್ಲಿ ಹಲಗಲಿಯಲ್ಲಿ ಏನೂ ಉಳಿಯುವುದಿಲ್ಲ. ಈ ಹಲಗಲಿ ಬೇಡರ ಸ್ಥಿತಿಯಂತೂ ಹಲ್ಲು ಕಿತ್ತ ಹಾವಿನ ಹಾಗೆ ಆಯಿತು. ಅದು ಕೂಡ ಹೇಗೆ, ತಮ್ಮ ಬ್ರಿಟಿಷರು ಏನು ಮಾಡಿದ್ರು ಅಂದರೆ, ಅವರ ಹತ್ತಿರ ಇರುವಂತಹ ಹೆಂಗಸರನ್ನು ಕೂಡ ಬಿಡುವುದಿಲ್ಲ. ಅದು ಕೂಡ ಹೇಗೆ, ಇದು ಒಂದು ಹೇಳಿಕೆಯನ್ನು ಇಲ್ಲಿ ಈ ಲಾವಣಿಯಲ್ಲಿ ಬರ್ತದೆ. ಮಗಲ್ನಲ್ಲಿರುವ ಹೆಂಡತಿಯನ್ನು ಕೊಟ್ಟ ಹಾಗಾಯಿತು. ಅಂದರೆ ಈ ಅಸ್ತ್ರಗಳನ್ನೆಲ್ಲ ಕೊಟ್ಟದ್ದು, ಆಯುಧಗಳನ್ನು ಕೊಟ್ಟ ಹಾಗೆ ನಾವು ಹೇಡಿ ಆದೆವಲ್ಲ, ಅದು ಕೂಡ ಸತ್ತ ಹೆಣಕ್ಕೆ ಶೃಂಗಾರ ಮಾಡಿದ ಹಾಗೆ ಆಯ್ತಲ್ಲ ಅಂತ ಅವರು ಒಂದು ಗರಿಕಿತ್ತಂತಹ ಹಕ್ಕಿಯ ಸ್ಥಿತಿಯಾಗಿ ಹೋಯಿತು ಅನ್ನುವ ರೀತಿಯಲ್ಲಿ ಅವರು ಬಹಳಷ್ಟು ಮನಸ್ಸಿನಲ್ಲೇ ಚಿಂತೆ ಪಡ್ತಾರೆ. ಈ ಹಲಗಲಿ ಅನ್ನುವಂತಹ ಹಳ್ಳಿ ಮುಧೋಳ ರಾಜ್ಯದಲ್ಲಿತ್ತು. ಅಲ್ಲಿ ಕೆಲವು ಯುವಕರು ಮುಂದೆ ಬರ್ತಾರೆ. ಅಂದರೆ ಈ ನಿಶಸ್ತ್ರೀಕರಣ ಕಾಯ್ದೆ ಬಂದಾಗ ಈ ಸಂದರ್ಭದಲ್ಲಿ ಹಲಗಲಿಯ ಯುವಕರಾದಂಥ ಪೂಜಾರಿ ಹಣಮ, ಬಾಲ, ಹಾಗೆ ಜಡಗ, ರಾಮಿ ಅನ್ನುವಂತಹ ಒಂದು 4, ರಾಮಿ ಅನ್ನುವಂತಹ ಒಂದು ಮಹಿಳೆ ಕೂಡ, ಇಲ್ಲಿ ವೀರವನಿತೆ ಕೂಡ ಬರ್ತಾಳೆ. ಅವರು ಈ ಕಾಯ್ದೆಯನ್ನು ವಿರೋಧಿಸಿ ಬಂಡಾಯ ಹೂಡ್ತಾರೆ. ದಿನನಿತ್ಯದ ಬದುಕಿಗೆ ಆಧಾರವಾದಂತಹ ಆಯುಧಗಳನ್ನು ಒಪ್ಪಿಸಿದರೆ ತಮ್ಮ ಜೀವವೇ ಹೋದ ಹಾಗೆ ಅಂತ ಭಾವಿಸಿ ಅವರು ಅದನ್ನೆಲ್ಲ ತೀವ್ರವಾಗಿ ಅವರು ನಿರಾಕರಣೆ ಮಾಡ್ತಾರೆ. ಅವರನ್ನು ನೋಡಿ, ಈ ಯುವಕರನ್ನು ನೋಡಿ ಬೇರೆ ಬೇಡರೂ ಕೂಡ ಒಪ್ಪಿಸಲಿಕ್ಕೆ ಹೋಗುವುದಿಲ್ಲ, ಅವರು ಕೂಡ ಕೊಡಲಿಕ್ಕೆ ಹೋಗುವುದಿಲ್ಲ. ತಮ್ಮ ಜೀವವಿದ್ದು ಹೋದ ಹಾಗೆ ಅಂತ ಎಣಿಸಿಕೊಂಡು ಆ ಆಯುಧವನ್ನು ಒಪ್ಪಿಸಲಿಕ್ಕೆ ವಿರೋಧಿಸ್ತಾರೆ. ಆಗ
ಅವನೇನು ಮಾಡ್ತಾನೆ, ಆಗ ಈ ಬ್ರಿಟಿಷರು ಏನು ಮಾಡ್ತಾರೆ, ಈ ಕಾಯ್ದೆಯನ್ನು ಜಾರಿಗೊಳಿಸಲಿಕ್ಕಾಗಿ ಬ್ರಿಟಿಷ್ ಅಧಿಕಾರಿ ಪರವಾಗಿ ಬಂದ ಕಾರಕೂನನ ಕೆನ್ನೆಗೆ ಹೊಡೆಯುವ ಮೂಲಕ ಪ್ರತಿಭಟನೆ ತೋರ್ತಾರೆ. ಅಂದರೆ ಅದನ್ನು ವಶಪಡಿಸಲಿಕ್ಕೆ ಬಂದವನ ಕೆನ್ನೆಗೆ ಅವರು ಹೊಡಿತಾರೆ. ಆ ಮೂಲಕ ಅವರು ಪ್ರತಿಭಟನೆಯನ್ನು ತೋರಿಸ್ತಾರೆ. ಆವಾಗ ಸಾಹೇಬರಿಗೆ, ಅಂದರೆ ಆ ಬ್ರಿಟಿಷ್ ಸಾಹೇಬರಿಗೆ ಬಹಳಷ್ಟು ರೋಷ ಬರ್ತದೆ. ಆವಾಗ ಅವರು ಏನು ಮಾಡ್ತಾರೆ, ಅಲ್ಲೇ ಇರುವಂಥ ಕೃಷ್ಣಗೌಡ ಅನ್ನುವಂಥವನನ್ನು ಕರೆದು ಒಂದು ಸಂಧಾನ ಮಾಡಲಿಕ್ಕೆ ಹೊರಡ್ತಾರೆ. ಅವನ ಮೂಲಕ ಸಂಧಾನ ಮಾಡ್ತಾರೆ. ಆದರೆ ಈ ಬೇಡರು ಯಾವುದನ್ನು ಕೇಳುವುದಿಲ್ಲ. ಕೊನೆಗೆ ಏನು ಮಾಡ್ತಾರೆ, ಇದರಿಂದ ಈ ಬ್ರಿಟಿಷ್ ಅಧಿಕಾರಿ ಕೋಪಗೊಳ್ತಾನಂತೆ. ಅವರ ಆಯುಧಗಳನ್ನು ಕೊಡದೇ ಇದ್ದಾಗ ಅವನು ಇಡೀ ಕುದುರೆಯ ಒಂದು ಸೈನ್ಯವನ್ನೇ ಕಳಿಸಿಕೊಡ್ತಾನೆ, ಹಲಗಲಿಗೆ ಕಳಿಸಿಕೊಡ್ತಾನೆ. ಯಾವ ರೀತಿ ಅಂದರೆ ಅವರೆಲ್ಲ ಬಂದು, ಆ ಸೈನಿಕರೆಲ್ಲ ಬಂದು ಈ ಬೇಡರ ಮೇಲೆ ಗುಂಡಿನ ಮಳೆಯನ್ನು ಕರೀತಾರಂತೆ. ಅದು ಕೂಡ ಯಾವ ರೀತಿ ಈ ಲಾವಣಿಯಲ್ಲಿ ಯಾವ ರೀತಿ ನಾವು ಕೊಡುವುದಿಲ್ಲ ಅನ್ನೋದನ್ನು ಹೇಗೆ ಹೇಳ್ತಾರೆ ಅಂದರೆ, ನಾವೆಲ್ಲ ಬಳೆ ತೊಟ್ಟವರಲ್ಲ. ನಾವು ಸಾಹೇಬರು ಕೇಳಿದ ತಕ್ಷಣ ನಾವು ಈ ಹತಾರವನ್ನು ಅಥವಾ ಈ ಆಯುಧವನ್ನು ಕೊಡಲಿಕ್ಕೆ ಕೈಯಲ್ಲಿ ಬಳೆ ಇಟ್ಟಿಲ್ಲ, ಹೋಗಿ ಅಂತ ಹಲಗೆಲಿ ಬೇಡರು ಹೇಳ್ತಾರೆ. ಆದರೆ ಕುದುರೆ ಮಂದಿ, ಅಂದರೆ ಕುದುರೆ ಮೇಲೆ ಕುಳಿತುಕೊಂಡು ಬಂದಂತಹ ಆ ಬ್ರಿಟಿಷ್ ಸೈನಿಕರು ಹಲಗಲಿಗೆ ಬಂದು ಮುಟ್ಟಿದ ಕೂಡಲೇ ಅಲ್ಲಿಂದ ಏನು ಹಲಗಲಿಯ ಬೇಡರು ಏನು ಪ್ರತಿಭಟನೆ ಮಾಡ್ತಾರೆ. ಹೇಗೆ ಅವರು ಈ ಬ್ರಿಟಿಷರ ದಂಡು ಬಂತು ಅಂದರೆ, ಮುಂಗಾರು ಮಳೆ ಸುರಿದ ಹಾಗೆ ಬ್ರಿಟಿಷರ ದಂಡು ತಯಾರಾಗಿ ಬರ್ತದೆ. ತೀವ್ರವಾಗಿ ಅವರು 6 ಗಂಟೆ ಮುತ್ತಿಗೆ ಹಾಕ್ತಾರಂತೆ ಹಲಗಲಿಗೆ. ರಾತ್ರಿಯಲ್ಲೇ ಹಲಗಲಿಗೆ ಮುತ್ತಿಗೆ ಹಾಕಿಬಿಡ್ತಾರೆ. ಅವರು ಯಾರು ಸಿಗ್ತಾರೆ ಅವರನ್ನು ಕೊಲ್ತಾ ಹೋಗ್ತಾರೆ. ಹಾಗೆ ಗುಂಡು ಹೊಡಿತಾರೆ. ಕೆಡುಗಾಲ ಬಂದ ಹಾಗೆ ಅಂದರೆ ಕೆಟ್ಟ ಕಾಲವೇ ಬಂದ ಹಾಗೆ ಹಲಗಲಿಯ ಬೇಡರಿಗೆ ಅನಿಸ್ತದೆ. ಅಂದರೆ ಸಿಕ್ಕಿದವರನ್ನೆಲ್ಲ ಬ್ರಿಟಿಷ್ ಸೈನಿಕರು ಕೊಲ್ತಾ ಹೋಗ್ತಾರೆ. ಈಗ ಅದು ಕೂಡ ಅವರು ಬಂದಾಗ ಇವರು ಕೂಡ ಪ್ರತಿಭಟನೆಯನ್ನು ಮಾಡ್ತಾರೆ. ಪ್ರತಿಭಟನೆಯನ್ನು ಈ ವಿದೇಶಿಯರು ಹಲಗಲಿಯ ಬೇಡರಿಗೆ ಬಹಳಷ್ಟು ತೊಂದರೆಯನ್ನು ನೀಡ್ತಾರೆ. ಬೇಕಾದರೆ ಇವರೆಲ್ಲ ಈ ಸೈನಿಕರು ಬಂದಾಗ ಇವರ ವಿರುದ್ಧ ಹಲಗಲಿಯ ಬೇಡರಲ್ಲಿ ಕೆಲವೊಂದು ನಾಯಕರು ಅವರು ಕೂಡ ಹೊರಡ್ತಾರೆ. ಅವರಿಗೆ ಹೇಳ್ತಾರಂತೆ, ಬೇಡ, ನೀವು ಅವರ ವಿರುದ್ಧ ಹೋಗಬೇಡಿ, ವ್ಯರ್ಥವಾಗಿ ನಿಮ್ಮ ಜೀವವನ್ನು ಬಿಡ್ತೀರಿ, ಈ ಹೊತ್ತು ಕಬಲ ಕೊಡುತ್ತೇವೆ, ಹೋಗಬೇಡಿರಿ, ನೀವು ವ್ಯರ್ಥ ಸತ್ತು ಹೋಗ್ತೀರಿ ಅಂತ ಬುದ್ಧಿಮಾತು ಹೇಳಿದರೂ ಕೂಡ ಅಲ್ಲಿರುವಂಥ ಹನುಮ, ಅವನು ವೀರ ನಾಯಕನೇ, ಅವನು ಮುಂದೆ ಹೋಗ್ತಾನೆ. ಆಗ ಅವನ ಒಟ್ಟಿಗೆ ಇನ್ನೂ ಇದ್ದವರಿದ್ದಾರೆ. ಜಡಗ ಅನ್ನುವನಿದ್ದಾನೆ. ಜಡಗನಿಗೆ ಹೇಳ್ತಾರೆ, ಜಡಗನಿಗೆ ಇವರನ್ನು ಹುಡಿ, ಏನು ಘಾತಕರು ಇವರೆಲ್ಲ, ಈ ರೀತಿಯಲ್ಲಿ ನಮಗೆ ನಂಬಿಕೆಯಲ್ಲೇ ಪಿತೂರಿ ಮಾಡ್ತಾ ಇದ್ದಾರಲ್ಲ, ನಮ್ಮಲ್ಲಿಗೆ ಬಂದು ನಮ್ಮನ್ನೇ ಮೋಸ ಮಾಡಿ ನಮ್ಮ ದೇಶವನ್ನು ತೆಗೆದುಕೊಳ್ತಾ ಇದ್ದಾರಲ್ಲೇ, ಮುಂದೆ ನಮಗೆ ಎಷ್ಟು ತೊಂದರೆ ಇದೆ ಅಂತ ಹನುಮ ಜಡಗನಿಗೆ ಹೇಳ್ತಾನೆ. ಹೀಗೆ ಅವರ ಮಾತುಕತೆ ಸಾಗ್ತಾ ಎಲ್ಲವನ್ನೂ ವಿರೋಧಿಸ್ತಾ ಇದ್ದಾರೆ. ಆಗ ಇವರು ಆ ಸಾಹೇಬ ಏನು ಹೇಳ್ತಾನೆ ಅಂದರೆ, ಆ ಒಂದು ಗುಂಡಿಗೆ ಸಾಹೇಬ ಚೂರು ಆಗ್ತಾನಂತೆ. ಈ ಹಲಗಲಿಯ ಬೇಡರು ಅವರನ್ನೆಲ್ಲ ತುಂಡು ಮಾಡ್ತಾ ಹೋಗ್ತಾರೆ. ಅವರು ಕೂಡ ಹಾಗೆ, ಬ್ರಿಟಿಷ್ ಅಧಿಕಾರಿಗಳು ಕೂಡ ಹಾಗೆ ಇವರನ್ನೆಲ್ಲ ಮುತ್ತಿಗೆ ಹಾಕಿ ಅವರಿಗೆ ಗುಂಡು ಹೊಡಿತಾರೆ. ಇವರು ಬಿಡುವುದಿಲ್ಲ, ಈ ಯುವಕರು ಕೂಡ ಬಿಡುವುದಿಲ್ಲ. ಎಲ್ಲ ಆಂಗ್ಲರನ್ನು ಗುಂಡು ಹೊಡೆದು ಕೆಡವೋಣ, 300 ಮಂದಿ ಮೇಲೆ ಬಿಟ್ಟು ನೋಡಿರಿ ಜೋರು ಅಂತ ಹನುಮ ಹೇಳ್ತಾರೆ. ಭೀಮ 500 ಮಂದಿ ಎದುರಿಗೆ ಮಲೆತು ನಿಂತ, ಅಂದರೆ 500 ಮಂದಿ ಬ್ರಿಟಿಷ್ ಸೈನಿಕರು ಬಂದಿದ್ದಾರೆ, ಹಲಗಲಿಯ ಬೇಡರು 300 ಮಂದಿ ಇದ್ದಾರೆ. ಅಂದರೆ ಅವರಿಗಿಂತ ಕಡಿಮೆ ಇದ್ದಾರೆ. ಆದರೂ ಇವರು ಹೆದರುವುದಿಲ್ಲ, ಭಯಪಡುವುದಿಲ್ಲ. ಹನುಮ ಹೇಳ್ತಾನೆ, ಅವರನ್ನು ನಾವು ತುಂಡು ಮಾಡಿಬಿಡುವ ಅಂತ. ಅವರೇನು ಮಾಡ್ತಾರೆ, ಅವರ ಕುದುರೆ ಬಂದ ಹಾಗೆಲ್ಲ ಕುದುರೆನೂ ಕೂಡ ತುಂಡು ಮಾಡ್ತಾರೆ. ರಾಮನಂತೂ ಬಹಳಷ್ಟು ಎಲ್ಲ ಕುದುರೆಗಳನ್ನು ತುಂಡರಿಸಿ ಹಾಕ್ತಾನಂತೆ. ಎಲ್ಲ ರಕ್ತ ಹರಿತಾ ಹೋಗ್ತದೆ ಈ ಕುದುರೆಗಳು ಸೈನಿಕರನ್ನು ಇವರು ತುಂಡು ಮಾಡಿದಾಗ. ಆ ರೀತಿಯಲ್ಲಿ ಹನುಮ ಎಲ್ಲರನ್ನೂ ತುಂಡು ಮಾಡ್ತಾ ಹೋಗ್ತಾನಂತೆ. ಹೀಗೆ ಭೀಮ ಬ್ರಿಟಿಷರ 500 ಜನರಿಗೆ ಎದುರಾಗಿ ನಿಲ್ತಾನೆ. ಆ 10 ಕುದುರೆಯನ್ನು ಕಡಿದು ಹಾಕಿಬಿಡ್ತಾನಂತೆ. ರಾಮ ಕೂಡ ಹಾಗೆ ಕಡಿದು ರಕ್ತದ ಕಾಲುವೆನೇ ಹರಿಸ್ತಾನೆ. ಆದರೆ ಹನುಮ ಮಾತ್ರ ಬ್ರಿಟಿಷರ ಗುಂಡು ತಾಗಿ ಅವನು ನೆಲಕ್ಕುರುಳ್ತಾನೆ. ಜನ ಚೀರಾಡ್ತಾ ಜೀವಕ್ಕೆ ಅಂಜಿಕೊಂಡು ಸುತ್ತಗಟ್ತಾರೆ. ಶೂರನೊಬ್ಬ ಬಹಳ ಜೋರು ಮಾಡಿ ಅವರ ಆಯುಧವನ್ನು ತೆಗೆದುಕೊಂಡು ಏರಿ ಬರುವ ಕುದುರೆಯ ಕಾಲನ್ನು ಕಡಿದು ನೆಲಕ್ಕೆ ಬೀಳಿಸ್ತಾನೆ. ಅಂದರೆ ಅವರ ಆಯುಧವನ್ನು ಹಿಡ್ಕೊಂಡು ಹೋಗೋದು ಮಾತ್ರ ಯಾರು, ಬ್ರಿಟಿಷರು. ಈ
ಬೇಡರ ಹತ್ತಿರ ಯಾವುದು ಆಯುಧ ಸಿಗ್ತದೋ ಅದನ್ನು ಕಿತ್ತು ಹಿಡ್ಕೊಂಡು ಹೋಗುವಂಥದ್ದು. ಅಂಥವರನ್ನೇ ಇವರು ಆ ಕುದುರೆ ಮೇಲೆ ಹೋಗ್ತಾರಲ್ಲ, ಅಂತಹ ಕುದುರೆಗಳ ಕಾಲುಗಳನ್ನೇ ಕಡ್ದು ಹಾಕ್ತಾರೆ. ಹೀಗೆ ಇದರ ನಡುವೆ ಈ ಈ ಬ್ರಿಟಿಷರ ನಿಶಸ್ತ್ರೀಕರಣ ಕಾಯ್ದೆಯ ವಿರುದ್ಧ ಹೋರಾಡಿದಂಥ ಈ ಹಲಗಲಿಯ ಬೇಡರೊಟ್ಟಿಗೆ ರಾಮಿ ಅನ್ನುವಂಥ ಒಬ್ಬ ಹೆಣ್ಣು ಮಗಳು ಕೂಡ ಇರ್ತಾಳೆ. ಅವಳು ಬಹಳಷ್ಟು ಧೈರ್ಯದಿಂದ ಹೋರಾಟ ಮಾಡ್ತಾಳೆ. ಅವಳು ಸ್ತ್ರೀಯಾಗಿ ಹೋರಾಟಕ್ಕೆ ಧುಮುಕ್ತಾಳೆ. ಅವಳು ಏನು ಮಾಡ್ತಾಳೆ, ಯಾವ ರೀತಿ ಅವಳು ಯುದ್ಧವನ್ನು ಮಾಡಿದ್ಲು ಅಂದರೆ 3 ಬ್ರಿಟಿಷ್ ಸೈನಿಕರಿಗೆ ಗುಂಡು ಹಾಕಿ ಅವರನ್ನು ಕೊಲ್ತಾಳಂತೆ. 6 ಕುದುರೆಯನ್ನು ಕಡಿದು ಹಾಕ್ತಾಳೆ. ಹೀಗೆ ರಾಮಿಯ ಧೈರ್ಯ ಸಾಹಸವನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಹೀಗೆ ಅವರೇನು ಮಾಡ್ತಾರೆ, ಎಲ್ಲರನ್ನೂ ಕೂಡ ಈ ಬ್ರಿಟಿಷ್ ಸೈನಿಕರು ಎಲ್ಲ ಈ ಹಲಗಲಿಯ ಬೇಡರನ್ನು ಎಲ್ಲರನ್ನೂ ಕೂಡ ಅವರು ಕೂಡ ಅಂದರೆ ಬೇಡರ ಕತ್ತಿ ಇರ್ಬೋದು, ಕುದುರೆ ಇರ್ಬೋದು, ಮುತ್ತು ರತ್ನ ಮಾಣಿಕ್ಯ ಯಾವುದುಂಟು ಅದೆಲ್ಲವನ್ನು ಹಿಡ್ಕೊಂಡು ಹೋಗ್ತಾರೆ. ಅಂದರೆ ಅವರಿಗೆ ಬೇಕಾದಂಥ ಇರುವಂಥ ವೀರನಾಯಕ ಸತ್ತು ಹೋಗಿದ್ದಾನೆ. ಈ ಹಲಗಲಿಯ ಬೇಡರಿಗೆ ನಾಯಕರು ಯಾರೂ ಇಲ್ಲ ಅಂತ ಆಗ್ತದೆ. ಅಂದರೆ ಅಲ್ಲಿ ಇದ್ದವರೆಲ್ಲ ಅವರೆಲ್ಲರನ್ನು ಕೂಡ ಬ್ರಿಟಿಷರು ಕೊಂದು ಹಾಕಿಬಿಡ್ತಾರೆ. ಕೊಂದು ಹಾಕಿಬಿಟ್ಟಾಗ ಇಲ್ಲಿ ನಾಯಕರು ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಇಡೀ ಊರನ್ನು ಬ್ರಿಟಿಷರು ಲೂಟಿ ಮಾಡ್ತಾರೆ. ಇಡೀ ವಿದೇಶಿ ಮಂದಿಗಳು ಅಂದರೆ ಬ್ರಿಟಿಷರು ಅವರು ಎಲ್ಲರ ಮನೆಗೆ ಆಕ್ರಮ ಪ್ರವೇಶ ಮಾಡಿ ಏನೆಲ್ಲ ಸಿಗ್ತದೋ ಅದೆಲ್ಲವನ್ನು ಹಿಡ್ಕೊಂಡು ಹೋಗ್ತಾರೆ. ಕೊನೆಗೆ ಇಡೀ ಊರಿಗೆ ಬೆಂಕಿ ಹಚ್ಚಿ ಸುಡ್ತಾರಂತೆ. ಇಷ್ಟೆಲ್ಲ ಆದರೂ ಕೂಡ ಅವರು ಬೇಡರು ಪ್ರಯತ್ನ ಮಾಡ್ತಾ ಹೋಗ್ತಾರೆ. ಈ ಬ್ರಿಟಿಷರು ಬೇಡರ ಕತ್ತಿ ಕುದುರೆ ಮುತ್ತು ಮಾಣಿಕ್ಯ ಎಲ್ಲವನ್ನು ಹಿಡ್ಕೊಂಡು ಹೋಗ್ತಾರೆ. ಬೆಳ್ಳಿ ಬಂಗಾರ ಹರಳಿನ ಉಂಗುರ ಹೊನ್ನ ಉಂಗುರ ಎಲ್ಲವನ್ನು ಹಿಡ್ಕೊಂಡು ಹೋಗ್ತಾರೆ. ದಿನನಿತ್ಯದ ಜೀವನಾವಶ್ಯಕ ವಸ್ತುಗಳು ಯಾವುದೆಲ್ಲ ಉಂಟು ಅದೆಲ್ಲವನ್ನು ಕೂಡ ಇವರು ಲೂಟಿ ಮಾಡಿ ಹಿಡ್ಕೊಂಡು ಹೋಗ್ತಾರೆ. ಬ್ರಿಟಿಷರು ವರ್ಣಿಸಲು ಅಸಾಧ್ಯವಾದಷ್ಟು ಹಾಳಾಗಿ ಹೋಗ್ತದೆ ಇಡೀ ಊರೇ. ಅಂದರೆ ಏನು ಸಿಗ್ತದೆ ಎಲ್ಲವನ್ನು ಹಿಡ್ಕೊಂಡು ಹೋದರೂ ಕೂಡ ಸಂತೋಷ ಸಿಗುವುದಿಲ್ಲಂತೆ ಈ ಬ್ರಿಟಿಷ್ ಸೈನಿಕರಿಗೆ. ಅವರೇನು ಮಾಡ್ತಾರೆ, ಕೊನೆಗೆ ಅದೇ ಇಡೀ ಊರಿಗೆ ಬೆಂಕಿ ಇಟ್ಟು ಮನೆಗಳನ್ನೆಲ್ಲ ಸುಟ್ಟು ನಾಶ ಮಾಡ್ತಾರೆ. ಹಲಗಲಿಗೆ ಯಾವುದು ಒಂದೇ ಒಂದು ಗುರುತು ಸಿಗದ ಹಾಗೆ ಮಾಡ್ತಾರೆ. ಈ ಹಲಗಲಿಯ ಬೇಡರ ಅವರೇನೋ ಪ್ರತಿಭಟನೆ ಮಾಡಿದ್ದು ವಿಫಲವಾಗ್ತದೆ. ಆದರೆ ಮುಂದೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಇಂತಹ ಅವರು ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಈ ಪ್ರಥಮ ಘಟನೆ ಇಡೀ ಭಾರತ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅದೇ ಸ್ಫೂರ್ತಿಯಾಗಿ ಉಳ್ಕೊಂಡು ಬಿಡ್ತದೆ. ಅದೇ ಸ್ಫೂರ್ತಿ ಶಕ್ತಿಯಾಗಿ ಉಳಿತದೆ, ದಾರಿದೀಪವಾಗಿ ನಿಲ್ತದೆ. ಒಂದು ಅವರನ್ನು ನೋಡಿ ಇವರು ಉಳಿದವರೆಲ್ಲ ಪ್ರತಿಭಟನೆ ಮಾಡುವಂಥದ್ದು. ಈ ದೃಷ್ಟಿಯಿಂದ ಅದೇ ಈ ಹಲಗಲಿಯ ಒಂದು ಬಂಡಾಯ ಅನ್ನುವಂಥದ್ದು, ಹಲಗಲಿಯ ಹೋರಾಟ ಅನ್ನುವಂಥದ್ದು ಇಡೀ ಕರ್ನಾಟಕದ ಇತಿಹಾಸದಲ್ಲೇ ಅವರ ಬಂಡಾಯಕ್ಕೆ ಒಂದು ಒಳ್ಳೆಯ ಸ್ಥಾನವಿದೆ. ಬ್ರಿಟಿಷರು ಜಾರಿಗೆ ತಂದಂಥ ಈ ನಿಶಸ್ತ್ರೀಕರಣದಿಂದಾಗಿ ಬೇಡರು ವಿಫಲವಾದರೂ ಕೂಡ ಹಲಗಲಿಯ ಈ ಜನ ಹೆಸರಿಲ್ಲದ ಹಾಗೆ ಅಳಿದು ಹೋದರೂ ಕೂಡ ಈ ಒಂದು ಘಟನೆ ಹಲಗಲಿಯ ಬೇಡರು ತೋರಿಸಿದಂತಹ ಒಂದು ಪ್ರತಿಭಟನೆ, ಧೈರ್ಯದಿಂದ ತೋರಿದಂತಹ ಒಂದು ಹೋರಾಟ, ಇದು ಅವಿಸ್ಮರಣೀಯವಾದ ಘಟನೆ. ಇಂದಿನವರೆಗೂ ಕೂಡ ಈ ಹಲಗಲಿ ಅನ್ನುವಂಥ ಹೆಸರು ಕೇಳಿದ ತಕ್ಷಣ ಹಲಗಲಿಯ ಬೇಡರು ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಒಂದು ಘಟನೆ ಕಣ್ಣಿನ ಮುಂದೆ ಬಂದುಬಿಡ್ತದೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಹಲಗಲಿಯ ಬೇಡರು ಅನ್ನುವಂತಹ ಈ ಲಾವಣಿಯ ಸಾರಾಂಶ ಮುಕ್ತಾಯವಾಗ್ತದೆ. ಹಲಗಲಿಗೆ ಸಂಬಂಧಿಸಿದ ಹಾಗೆ ಈ ಲಾವಣಿಗೆ ಸಂಬಂಧಿಸಿದ ಹಾಗೆ 2 ಪ್ರಶ್ನೆಗಳು ಬರ್ತವೆ ನೋಡಿ. ಒಂದು 8 ಅಂಕದ ಪ್ರಶ್ನೆ, ಇನ್ನೊಂದು 6 ಅಂಕದ ಪ್ರಶ್ನೆ. 8 ಅಂಕದ ಪ್ರಶ್ನೆಯಲ್ಲಿ ಹಲಗಲಿ ಬೇಡರ ಹೋರಾಟದ ಗಾಥೆಯನ್ನು ಲಾವಣಿ ಹೇಗೆ ಸಾದರಪಡಿಸ್ತದೆ ವಿವರಿಸಿರಿ. ಈಗ ನಾನು ಹೇಳಿದ ಕಥೆಯನ್ನೇ ನೀವು ಬರೆದ್ರೆ ಸಾಕು. ಹಾಗೆ ರಾಮಿ ಅನ್ನುವಂಥ ಹೆಣ್ಣೊಬ್ಬಳ ವೀರಾವೇಶದ ಹೋರಾಟ ವ್ಯರ್ಥಗೊಂಡ ಬಗೆಯನ್ನು ತಿಳಿಸಿ. ಆ ಕಥೆಯನ್ನೇ ಬರೆದು ಬಿಡಿ. ಹಾಗೆ 1 ಅಂಕದ ಪ್ರಶ್ನೆಯಲ್ಲಿ ಈ ರೀತಿಯ ಪ್ರಶ್ನೆಗಳು ಬರ್ಬೋದು. ಹಾಗೆ ಟಿಪ್ಪಣಿ ಬರೆಯುವಂಥದ್ದು 4 ಅಂಕಕ್ಕೆ ಕೇಳ್ತಾರೆ. ಹಲಗಲಿಯ ಬೇಡರು ಅನ್ನುವಂಥದ್ದು ಇದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆದು ಬಿಡಿ. 1 ಅಂಕದ ಪ್ರಶ್ನೆ, ಹಲಗಲಿಯ ಬೇಡರು ಲಾವಣಿಯ ಸಂಪಾದಕರು ಯಾರು? ಉತ್ತರ JF ಫ್ಲೀಟ್. 2ನೇ ಪ್ರಶ್ನೆ, ಹಲಗಲಿಯ ಬೇಡರು ಲಾವಣಿಯ ತಿರುಳಿಯೇನು, ಆಶಯವೇನು ಅಂತ. ಅಂದರೆ ಉತ್ತರ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಬಂಡೆದ್ದದ್ದು. 3ನೇ ಪ್ರಶ್ನೆ, ಹಲಗಲಿ ಬೇಡರಿಗೆ ಕಂಪನಿ ಸರ್ಕಾರ ಕಳಿಸಿದ ಹುಕುಂ ಏನು? ಹಲಗಲಿಯ ಬೇಡರಿಗೆ ಕಂಪನಿ ಸರ್ಕಾರ ಎಲ್ಲ ಬೇಡರು ತಮ್ಮಲ್ಲಿ ಇರುವಂತಹ ಆಯುಧಗಳನ್ನು ತಂದು ಒಪ್ಪಿಸಬೇಕು, ಒಪ್ಪಿಸದಿದ್ದವರನ್ನು ಕಡಿದು ಹಾಕಬೇಕು ಅನ್ನುವಂಥ ಹುಕುಮನ್ನು ಕಳಿಸಿದರು.
4ನೇ ಪ್ರಶ್ನೆ, ಹಲಗಲಿಯ ಬೇಡರ ಪ್ರಮುಖ ನಾಯಕರು ಯಾರು? ಉತ್ತರ ಪೂಜಾರಿ ಹನುಮ, ಬಾಲ, ಜಡಗ, ರಾಮಿ. 5ನೇ ಪ್ರಶ್ನೆ, ಹಲಗಲಿ ಬೇಡರ ಕೊರಗು ಯಾವುದು? ಉತ್ತರ ಜಾಯಿ ಸಾಹೇಬರು ಎಲ್ಲ ಆಯುಧಗಳನ್ನು ಕಿತ್ತುಕೊಂಡು ಹೋದ ಮೇಲೆ ತಮ್ಮ ಸತ್ತ ಹೆಣಕ್ಕೆ ಶೃಂಗಾರ ಮಾಡಿದಂತಾಯ್ತಲ್ಲ ತಾವಿರುವುದು ಎನ್ನುವಂತಹ ಕೊರಗು. 6ನೇ ಪ್ರಶ್ನೆ, ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮರೆಯಲಾಗದ ವೀರಗಾಥೆ ಯಾರದು? ಉತ್ತರ ಹಲಗಲಿಯ ಬೇಡರದು. 7ನೇ ಪ್ರಶ್ನೆ, ಇಂಗ್ಲೆಂಡ್ ಸರ್ಕಾರ ಹಲಗಲಿ ಬೇಡರ ಮೇಲೆ ಪಾಸು ಮಾಡಿದ ಕಾಯಿದೆ ಯಾವುದು? ಉತ್ತರ ನಿಶಸ್ತ್ರೀಕರಣ ಕಾಯಿದೆ. 8ನೇ ಪ್ರಶ್ನೆ, ಭಾರತ ಸ್ವಾತಂತ್ರ್ಯ ಸ್ಫೂರ್ತಿ ಶಕ್ತಿ ಯಾವುದು? ಉತ್ತರ ಹಲಗಲಿ ಬೇಡರ ಬಂಡಾಯ. 9ನೇ ಪ್ರಶ್ನೆ, ಭಾರತ ಕರ್ನಾಟಕ ಇತಿಹಾಸದಲ್ಲಿ ಮರೆಯಲಾಗದ ಅವಿಸ್ಮರಣೀಯ ಘಟನೆ ಯಾವುದು? ಉತ್ತರ ಹಲಗಲಿಯ ಬೇಡರ ಬಂಡಾಯ. 10ನೇ ಪ್ರಶ್ನೆ, ನಿಮ್ನ ವರ್ಗದ ಜನಾಂಗ ಪ್ರಬಲ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಒಡ್ಡಿದ ದಿಟ್ಟ ಸಂಗ್ರಾಮ ಯಾವುದು? ಉತ್ತರ ಹಲಗಲಿ ಬೇಡರ ಸಂಗ್ರಾಮ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಹಲಗಲಿಯ ಬೇಡರು ಅನ್ನುವಂಥ ಲಾವಣಿಯ ಸಾರಾಂಶ ಮತ್ತು ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಯಾಕೆಂದರೆ ನಿಮ್ಮ ಪಾಠಕ್ಕೆ, ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ವಿಡಿಯೋಗಳನ್ನು ಹಾಕಿದ್ದೇನೆ. ಅಲ್ಲಿಗೂ ಕೂಡ ಭೇಟಿ ನೀಡಿ, ಒಂದು ಕಮೆಂಟ್ ಮಾಡಿ, ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮುಂದೆ ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.